ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಪೂಜೆ ಎಲ್ಲ ಮುಗಿಸಿ ಅಡುಗೆ ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ಮಲ್ಟಿ ಟಾಸ್ಕಿಂಗ್ ಅಂತಲೇ ಹೇಳ್ಬೋದು. ಅದರಲ್ಲೂ ಮಕ್ಕಳು ಇರೋ ಮನೆಯಲ್ಲಿ ಅಂತೂ ಎರಡು ಕೈ ಸಾಕೇ ಆಗೋಲ್ಲ ಅಂತ ಹೇಳಿದ್ರು ತಪ್ಪಾಗಲ್ಲ. ಇನ್ನು ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ಗೆ ಬಂದು ಇವತ್ತು ರಾಗಿ ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ. ಇದಕ್ಕೆ ರಾಗಿ ಹಿಟ್ಟು ಮಾತ್ರ ಅಲ್ಲದೆ ಗೋಧಿ ಹಿಟ್ಟು ರಾಗಿ ಹಿಟ್ಟು ಎರಡನ್ನೂ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು, ಜೊತೆಗೆ ಕೊಕ್ಕೋ ಪೌಡರ್, ರಾಗಿ ಚಾಕ್ಲೇಟ್ ಪ್ಯಾನ್ ಕೇಕ್ ಅಂತ ಹೇಳ್ಬೋದು. ಕೊಕ್ಕೋ ಪೌಡರ್ ಹಾಕೋದ್ರಿಂದ ಕಲರ್ ಇರುತ್ತೆ. ಅದಕ್ಕೆ ಹಾಲು ಹಾಕಿ ಬೆಲ್ಲದ ಪುಡಿ, ನಾನು ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಬೆಲ್ಲದ ಪುಡಿ, ಹಾಗೆ ಹಾಲು ನಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಬೋದು. ಬರೀ ಹಾಲೇ ಹಾಕ್ಬೇಕಂದ್ರೆ ಇಲ್ಲ, ನೀರನ್ನು ಹಾಕ್ಕೊಳ್ಬೋದು. ಹೆಂಗೆ ದೋಸೆ ಬ್ಯಾಟರ್ ಹೇಗೆ ರೆಡಿ ಮಾಡ್ತೀವಿ ಹಾಗೆ. ಇನ್ನೊಂದು ಸೈಡಲ್ಲಿ ನನಗೆ ರಾಗಿ ಅಂಬಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ರಾಗಿ ಫ್ಲೋರ್ಗೆ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡು, ಇನ್ನೊಂದು ಪಾತ್ರೆನಲ್ಲಿ ನೀರು ಇಟ್ಕೊಂಡು ಅದು ಕುದಿ ಬಂದಮೇಲೆ ನಾವು ಕಲಸಿಟ್ಟಿರುವಂಥ ರಾಗಿ ಹಿಟ್ಟನ್ನ ಹಾಕಿದ್ರೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಅಂಬಲಿ ರೆಡಿ ಆಗುತ್ತೆ. ಇನ್ನು ಲಂಚಿಗೆ ಅಂತ ಹೇಳಿ ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಫ್ರೈಡ್ ರೈಸ್ಗೆ ಕ್ಯಾಪ್ಸಿಕಮು, ಕ್ಯಾರೆಟು, ಆನಿಯನ್ನು, ಗ್ರೀನ್ ಆನಿಯನ್ ತೊಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವು ತೊಗೊಂಡಿರೋವಂಥ ತರಕಾರಿಗಳನ್ನೆಲ್ಲ ಸೇರಿಸ್ಕೊಂಡು ಸ್ವೀಟ್ ಕಾರ್ನ ಬೇರೆ ಒಂದು ಕಡೆ ಬೇಯಿಸ್ಕೊಂಡು ಮತ್ತೆ ಅದನ್ನು ಅಲ್ಲಿಗೆ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈಡ್ ರೈಸ್ ಮಾಡಬೇಕಾದ್ರೆ ಏನಂದರೆ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವು ಬಾಡಿಸ್ಕೊಬೇಕು ತರಕಾರಿನೆಲ್ಲ. ಆಗ ಕ್ರಿಸ್ಪಿ ಆಗಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ನೆಕ್ಸ್ಟು ಕುಕ್ ಆಗಿರೋಂಥ ರೈಸ್ ಹಾಕ್ಕೊಂಡು ಸಾಲ್ಟು ಮತ್ತು ಪೆಪ್ಪರ್ ಪೌಡರ್ ಮತ್ತು ಸೋಯಾ ಸಾಸ್, ವಿನೆಗರ್ ಇದ್ದರೂ ಹಾಕ್ಕೊಳ್ಬೋದು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಫ್ರೈಡ್ ರೈಸ್ ಚೆನ್ನಾಗಾಗುತ್ತೆ. ಕಲರ್ಫುಲ್ ಫ್ರೈಡ್ ರೈಸ್ ಅಂತಲೇ ಹೇಳ್ಬೋದು. ಇನ್ನು ಸ್ನ್ಯಾಕ್ಸಿಗೆ ದ್ರಾಕ್ಷಿ ಕೊಡ್ತಾಯಿದ್ದೆ. ಇವಾಗ ದ್ರಾಕ್ಷಿಗೆ ಪೆಕ್ಟಿಸೈಡ್ಸ್ ಜಾಸ್ತಿ ಹಾಕೋದ್ರಿಂದ ಗಂಟಲು ನೋವು, ಲೂಸ್ ಮೋಷನ್ ಆಗೋದು ಮಕ್ಕಳಿಗೆ ತುಂಬಾ ಆಗುತ್ತೆ. ಅದರಿಂದ ದ್ರಾಕ್ಷಿ ಕೊಡೋದನ್ನೇ ಬಿಟ್ಬಿಡ್ತೀವಿ. ಅದ್ರ ಬದಲು ಸ್ವಲ್ಪ ಸೋಡಾ ಹಾಗೆ ಉಪ್ಪನ್ನ ಹಾಕಿ ಹಾಕಿ ಚೆನ್ನಾಗಿ ಅದನ್ನು ನೆನೆದ ಮೇಲೆ ಚೆನ್ನಾಗಿ ಒಂದು 2-3 ಸತಿ ಪ್ಲೇನ್ ವಾಟರ್ನಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಆರಾಮಾಗಿ ಅಷ್ಟು ಭಯ ಇಲ್ಲದೆ ತಿನ್ಬೋದು. ಆಮೇಲೆ ಪ್ಯಾನ್ ಕೇಕ್ಗೆ ನಾವು ಪ್ಯಾನ್ ಮೇಲೆ ನಾವು ಅದನ್ನೇನು ರೆಡಿ ಮಾಡಿರ್ತೀವಿ ಬ್ಯಾಟರ್ನ, ಅದನ್ನು ಹಾಕ್ಕೊಂಡ್ರೆ ಸ್ವಲ್ಪನೂ ಕಚ್ಕೊಳ್ಳುತ್ತೆ, ಎದ್ದೇಳೋದಿಲ್ಲ ಅಂತ ಏನೂ ಪ್ರಾಬ್ಲಮ್ ಆಗೋಲ್ಲ. ತುಂಬಾ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ನನ್ನ ಮಗನಿಗೆ 2 ಹಾಕಿದೆ ಫಸ್ಟ್ ನಾನು. ಆಮೇಲೆ ಅವನು ಅಮ್ಮ ತುಂಬ ಚೆನ್ನಾಗಿದೆ, ಮತ್ತೆ ಇನ್ನೊಂದು ಹಾಕ್ಕೊಂಡು ಬಾ ಅಂತ ಹೇಳಿ ಅಂದಮೇಲೆ ಮತ್ತೆ ಇನ್ನೂ 2 ಹಾಕ್ಕೊಂಡು ಹೋದೆ. ಆ 2 ತಿಂದ. ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ಗ್ಯಾರಂಟಿ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ರಾಗಿ ಅಂಬಲಿಗೆ ನಾನು ಮಜ್ಜಿಗೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಜ್ಜಿಗೆ, ರಾಗಿ ಅಂಬಲಿ, ಉಪ್ಪು, ಈರುಳ್ಳಿ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದರೆ ಆಹಾ ಸ್ವರ್ಗ ಅಂತಲೇ ಹೇಳ್ಬೋದು. ಈ ಡ್ರಿಂಕ್ ಮುಂದೆ ಯಾವುದೇ ಡ್ರಿಂಕ್ ಕೂಡ ಸರಿಸಮ ಅಲ್ಲ. ಇದು ತುಂಬಾ ಹೆಲ್ತಿಗೂ ಒಳ್ಳೆಯದು. ಈಗ ಬೇಸಿಗೆಗಾಲದಲ್ಲಿ ರಾಗಿ ಅಂಬಲಿ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಆರೋಗ್ಯಕ್ಕೆ. ಹೀಟ್ ಬಾಡಿ ಇರೋರು ಡೈಲಿ ಬೇಸಿಸಲ್ಲಿ ಕುಡಿದ್ರೂ ಒಳ್ಳೆಯದು. ಶುಗರ್ಗಂತೂ ತುಂಬಾ ಒಳ್ಳೆಯದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತೊಗೊಂಡ್ರೆ ಇನ್ನೂ ಒಳ್ಳೆಯದು ಖಾಲಿ ಹೊಟ್ಟೆನಲ್ಲಿ. ನಾನು ಖಾಲಿ ಹೊಟ್ಟೆನಲ್ಲಿ ಬಿಸಿನೀರು ಕುಡಿದು ನಾನು ಬ್ರೇಕ್ಫಾಸ್ಟ್ಗೆ ಇವತ್ತು ರಾಗಿ ಅಂಬಲಿನ ತಗೊಳ್ತಾ ಇದ್ದೀನಿ. ಇದನ್ನು ಎತ್ತಿಟ್ಟಿರ್ತೀನಿ. ನನ್ನ ಮಗ ಸ್ಕೂಲಿಂದ ಬಂದಾಗ ಅವನಿಗೂ ಮಜ್ಜಿಗೆನ ಮಿಕ್ಸ್ ಮಾಡಿ ಕೊಟ್ಟರೆ ಅವನು ಕೂಡ ಇಷ್ಟಪಟ್ಟು ಕುಡಿತಾನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.